ನಾನು ಕಲಾವಿದೆ. ನಿಮ್ಮ ಮನೆ ಬ್ಯಾಕ್ಗ್ರೌಂಡ್ ನೋಡಿದಾಗ ಅಪ್ಪ ಅಮ್ಮ ತಂಗಿ ಯಾರೂ ಕೂಡ ಕಲಾವಿದರು ಆ ಥರ ಇಲ್ಲ. ಸೊ ಒಂದು ಅಫಿಷಿಯಲ್ ಫ್ಯಾಮಿಲಿ ಆ ಥರನೇ ನಾವು ನೋಡಿದ್ದೀವಿ. ಮನೆಗೆ ಸಪೋರ್ಟಿವ್ ಇತ್ತಾ ನೀವು? ಅಂದರೆ ನಾನು ಹಿಂಗೆ ಆ್ಯಕ್ಟರ್ ಆಗಬೇಕು ಆರ್ ಕಲಾವಿದೆ ಆಗಬೇಕು ನನಗೆ ಈ ಜರ್ನಿ ಇಷ್ಟ ಅಂತ ಹೇಳಿದಾಗ ಮನೇಲಿ ಓಕೆ ಅಂತ ಹೇಳಿದ್ರೆ ಅದಕ್ಕೆ ಹೌದು, ಅಂದರೆ ಅಮ್ಮನೇ ಕರ್ಕೊಂಡು ಹೋಗಿ ನನ್ನನ್ನು ನಟನ ರಂಗಶಾಲೆಗೆ ಸೇರಿಸಿದ್ದು. ಸೊ ಮಂಡ್ಯ ರಮೇಶ್ ಸರ್ ನನ್ನ ಗುರುಗಳು, ನನ್ನ ರಂಗ ಗುರುಗಳು. ಸೊ ಅಲ್ಲಿ ಅಮ್ಮನೇ ಕರ್ಕೊಂಡು ಹೋಗಿ ಸೇರಿಸಿದ್ದು. ನಂಗೆ ಅದೆಲ್ಲ ಏನು ಗೊತ್ತಿರಲಿಲ್ಲ. ಈ ಥರದೊಂದು ಟ್ರೈನಿಂಗ್ ಕೊಡ್ತಾರೆ, ಈ ಥರ ಎಲ್ಲ ಕ್ಲಾಸಸ್ ನಡೆಯುತ್ತೆ, ಸೊ ಈ ಥರ ಕಲಿಕೆ ಉಂಟು, ನಟನೆಗೆ ಕಲಿಕೆ ಉಂಟು ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಸೊ ಅಮ್ಮ ಕರ್ಕೊಂಡು ಹೋಗಿ ಸೇರಿಸ್ತಾಳೆ. ನಾನು ವಾಲಂಟಿಯರ್ ಆಗಿ ಹೋಗಿ ಸೇರಿಕೊಂಡಿದ್ದು, ಸ್ವಯಂ ಸೇವಕಿಯಾಗಿ ಹೋಗಿ ಸೇರಿಕೊಂಡಿದ್ದು. ಒಂದು ಸಮ್ಮರ್ ಕ್ಯಾಂಪ್ ನಡೀತಾ ಇತ್ತು. ಆ ಸಮ್ಮರ್ ಕ್ಯಾಂಪ್ನಲ್ಲಿ ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಒಬ್ಬರು ಇರ್ತಾರಲ್ಲ, ಸೊ ಹಂಗೆ ನಾನು ಸೇರ್ಕೊಂಡಿದ್ದು. ಸ್ವಯಂ ಸೇವಕಿಯಾಗಿ ಹೋದವಳು ಕಲಾವಿದೆಯಾಗಿ ಆಚೆ ಬಂದೆ. ಸೊ ಒಂದಷ್ಟು ನಾಟಕಗಳು ನನ್ನ ಮೇಲೆ ತುಂಬ ಪರಿಣಾಮ ಬೀರಿದ್ವು. ಸೊ ಆ ನಾಟಕಗಳಿಂದ ನಾನು ಆ್ಯಕ್ಟ್ ಮಾಡಬೇಕು ಅನ್ನೋದು ಬಂತು. ನನಗೆ ಐಡಿಯಾ ಇರಲಿಲ್ಲ, ನಮ್ಮ ಮನೇಲಿ ಯಾರಿಗೂ ಐಡಿಯಾ ಇರಲಿಲ್ಲ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ನನಗೆ TCH ಮಾಡಿಸಿದ್ರು. ನಾನು TCH ಮಾಡಿದ್ದೀನಿ. ಸೊ ಆಬ್ವಿಯಸ್ಲಿ ಶಿಕ್ಷಕರು ಅಂದರೆ ಮಕ್ಕಳ ಮುಂದೆ ಆ್ಯಕ್ಟ್ ಮಾಡೇ ಮಾಡ್ತಾರೆ, ಹಾಡು ಹೇಳೋದು ಎಲ್ಲ ಆ್ಯಕ್ಟ್ ಮಾಡ್ತಿರ್ತಾರಲ್ಲ. ಸೊ ಆ ಥರದ್ದು ಒಂದು ಇತ್ತು ನನಗೆ. ಹಾಗೆ ನಾನು ಇದು ಮಾಡ್ತಿದ್ದೆ. ಅದನ್ನು ನೋಡಿ ಅಮ್ಮ ಬಹುಶಃ ಇವಳು ಆ್ಯಕ್ಟ್ ಮಾಡಬಹುದು ಅನ್ನೋ ಐಡಿಯಾದ ಮೇಲೆ ಸೇರಿಸ್ತಾರೆ. ಇದೆಲ್ಲ ಗೆಲುವಿಗೆ ನನ್ನಮ್ಮ ಕಾರಣ ಆಗ್ತಾಳೆ. ಓಕೆ, ಅಂದರೆ ನಾವು ಟೀಚರ್ ಆಗಿದ್ರೆ ನಾವು ಗಿರಿಜನ ನೋಡೋಕ್ಕಾಗ್ತಾ ಇರಲಿಲ್ಲ, ಡಿವಿಲ್ನ ನೋಡೋಕ್ಕಾಗ್ತಾ ಇರಲಿಲ್ಲ. ಮೇ ಬಿ ಅದಕ್ಕೆ ಅನಿಸುತ್ತೆ ಈ ಟ್ರ್ಯಾಕಲ್ಲಿ ಬಂದಿದ್ದು. ಇದು ಸಾಮಾನ್ಯವಾಗಿ ನಮ್ಗೆಲ್ರಿಗೂ ಅನ್ಸುತ್ತೆ ರಂಗಭೂಮಿ ಕಲಾವಿದರು ಅಂತ ಹೇಳಿದಾಗ ತುಂಬ ಕಷ್ಟಗಳನ್ನು ನೋಡಿರ್ತಾರೆ. ಅಂದರೆ ಅವರಿಗೆ ಪಿನ್ ಟು ಪಿನ್ ಗೊತ್ತಿರತ್ತೆ, ಇಮಿಡಿಯೇಟಾಗಿ ಒಂದು ಸಕ್ಸಸ್ ಅನ್ನೋದು ಸಿಗಲ್ಲ, ಅಥವಾ ಆ ಸಕ್ಸಸ್ ಅನ್ನೋ ಹ್ಯಾಂಗ್ ಓವರ್ ಒಂದು ಫಸ್ಟ್ ಎಂಟ್ರಿಲೇ ಸಿಗಲ್ಲ, ಏರಿಳಿತಗಳನ್ನ ಹೇಗೆ ಸ್ವೀಕರಿಸಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರತ್ತೆ ಅಂತ. ಸೊ ನಿಮಗೆ ರಂಗಭೂಮಿ ಕಲಾವಿದೆ ಆಗಿ ಎಂಟ್ರಿ ತಗೊಂಡಿದ್ದು ಎಷ್ಟು ಖುಷಿ ಅನಿಸ್ತಿದೆ, ಅದು ಎಷ್ಟು ಯೂಸ್ ಆಗ್ತಿದೆ ಅಂತ? ತುಂಬ ಅಂದರೆ ತುಂಬ ಪುಣ್ಯವಂತೆ ನಾನು ಆ ವಿಷಯದಲ್ಲಿ. ಯಾಕೆಂತಂದರೆ ನನ್ನ ಒಳಗೆ ಒಂದು ತಾಕತ್ತು, ಒಂದು ಗಟ್ಟಿತನನ ಕೊಟ್ಟಿದ್ದೆ ರಂಗಭೂಮಿ. ಸೊ ಆ ಒಂದು ಇಷ್ಟು ವರ್ಷ ಒಂದೇ ಅಂದರೆ ಆಚೆ ಈಚೆ ಏನೂ ಡಿಸ್ಟರ್ಬ್ ಆಗದೆ ನಿರಂತರವಾಗಿ ನಾನು 14-16 ವರ್ಷ ನಾನು ಸಹನೆಯಿಂದ ಕಾಯ್ತೀನಿ ಅಂತ ಅಂದರೆ ಅದು ರಂಗಭೂಮಿಯಿಂದ ಸಿಕ್ಕ ಬಲ ನನಗೆ ಅದು ಆ್ಯಕ್ಚುಲಿ. ಸೊ ಅದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತುಂಬ ಅಂದರೆ ತುಂಬ ಫಿಟ್ ಆಗಿಡುತ್ತೆ, ತುಂಬ ಆರೋಗ್ಯಕರವಾಗಿ ಇಡುತ್ತೆ ರಂಗಭೂಮಿ. ಆ ಯೋಚನೆನೇ ಒಂಥರ ಡಿಫ್ರೆಂಟ್. ರಂಗಭೂಮಿಲಿ ಅಂದರೆ ನಾವು ಬೇರೆ ಅನ್ನೋ ಥರ ಇಲ್ಲ. ಎಲ್ಲ ನೀವು MLA ಮಗ ಆಗಿರೋ ಅಥವಾ CM ಮಗನೇ ಆಗಿರೋ ಅಥವಾ ನೀನು ಕೂಲಿ ಆಳಿನ ಮಗನೇ ಆಗಿರೋ, ಅಲ್ಲಿಗೆ ಹೋಗಿ ಸ್ಟೇಜ್ ಹತ್ತಿದ್ರೆ ಎಲ್ಲ ಒಂದೇ. ಎಲ್ಲರೂ ಕಸ ತೆಗಿಬೇಕು, ಎಲ್ಲರೂ ಎಲ್ಲರ ಜೊತೆ ಮಾತಾಡಬೇಕು, ಎಲ್ಲರ ಕೆಳಗೆ ಕೂರಬೇಕು. ಸೊ ಈ ಥರದ್ದು ಒಂದು ಸಮಾನತೆ ಮತ್ತು ಈ ಥರದೊಂದು ಅಂದರೆ ಮೆಂಟಲಿ ಒಂದು ಈಕ್ವಾಲಿಟಿನ ತಗೊಂಬರುತ್ತೆ. ಸೊ ಆಮೇಲೆ ನಮ್ಮನ್ನು ನಾವು ಹುಡುಕೊಳ್ಳೋಕ್ಕೆ ತುಂಬ ನನಗೆ ಹೆಲ್ಪ್ ಮಾಡಿದ್ದ ಒಂದು ವಿಷಯ ರಂಗಭೂಮಿ. ಸೊ ನಾನು ತುಂಬ ಅಂದರೆ ತುಂಬ ಖುಷಿ ಪಡ್ತೀನಿ ರಂಗಭೂಮಿ ಕಲಾವಿದೆ ಆಗಿ ಇರೋದಕ್ಕೆ. ಸೊ ಕಾಯೋದು, ಒಂದಷ್ಟು ಅವಮಾನಗಳು ಎಲ್ಲರ ಲೈಫ್ನಲ್ಲೂ ಇರುತ್ತೆ. ಇದೊಂದೇ ಕ್ಷೇತ್ರ ಅಂತಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಧನೆ ಅಂತ ಒಂದು ಸಾಧನೆ ಹಾದಿಲಿರೋರಿಗೆ ಅದು ಸಿಕ್ಕೇ ಸಿಗುತ್ತೆ. ಅವಮಾನ ಇರಬಹುದು ಅಥವಾ ಕಾಯೋದಿರಬಹುದು, ಒಂದಷ್ಟು ನೋವುಗಳಿರಬಹುದು, ಎಲ್ಲನೂ ಅದು ಬರುತ್ತೆ. ಯಾಕೆಂದರೆ ಗೆಲುವು ಸಿಕ್ಕಾಗ ಆ ಗೆಲುವಿಗೊಂದು ಬೆಲೆ ಇರಬೇಕಂತಂದ್ರೆ ಇದೆಲ್ಲ ನಾವು ಅನುಭವಿಸ್ತೀವಿ. ಸೊ ಹಾಗೆ ನಾನು ಕಾಮನ್ ಆಗಿ ಒಂದಷ್ಟು ಅವಮಾನ ಇರಬಹುದು ಅದೆಲ್ಲನೂ ತಗೊಂಡಿದ್ದೀನಿ. ಬಟ್ ಅದು ಎಲ್ಲವನ್ನ ಮೀರಿ, ಅದು ಎಲ್ಲವನ್ನ ಮರೆಸೋ ಅಂತ ಒಂದು ಫ್ಯಾಮಿಲಿ ನನಗೆ ಸಿಕ್ಕಿದೆ. ನಾನು ಹುಟ್ಟಿದ್ದ ಮನೆ ಇರಬಹುದು ಅಥವಾ ನಾನು ಮದುವೆ ಆಗಿ ಹೋಗಿದ್ದ ಮನೆ ಇರಬಹುದು. ಎಲ್ಲರೂ ನಾನು ಮದುವೆ ಆಗಿ ಹೋದ್ಮೇಲೆ ನನ್ನನ್ನು ಆ್ಯಕ್ಟ್ ಮಾಡೋದು ಬೇಡ ಅಂತ ನಿಲ್ಲಿಸಬಹುದಿತ್ತು. ಬಟ್ ನನ್ನ ಫ್ಯಾಮಿಲಿ ಹಂಗಲ್ಲ. ಸೊ ನನ್ನ ಹೆತ್ತ ಅಪ್ಪ ಅಮ್ಮಂಕಿನ್ನ ಒಂದು ಕೈ ಮೇಲೆ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಈ ಹೆತ್ತವ್ರಿಗೆ ಹೆಗಣ ಮುದ್ದು ಅನ್ನೋ ಥರ, ಹೆತ್ತವ್ರಿಗೆ ನೀನು ಏನು ಮಾಡಿದ್ರು ಚಂದ ಅನ್ನೋ ಥರ ನನ್ನ ತಂದೆ ತಾಯಿ ಇದು ಸಪೋರ್ಟ್ ಮಾಡ್ತಾರೆ. ಬಟ್ ಹೋದ ಮನೆಯಲ್ಲಿ ಅದೇ ಥರ ಸಪೋರ್ಟ್, ಅದಕ್ಕಿಂತ ಹೆಚ್ಚಿನ ಸಪೋರ್ಟ್ ಸಿಗುತ್ತೆ, ಒಂದು ಪ್ರೀತಿ ಕಾಳಜಿ ಸಿಗುತ್ತೆ ಅಂದರೆ ಅದು ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ. ಸೊ ಅವಿನಾಶ್ ಇರಬಹುದು, ಅವರು ಕಲಾವಿದರಾಗಿರೋದ್ರಿಂದ ಅವ್ರು ನನಗೆ ತುಂಬ ಒಳ್ಳೆ ಸಾಥ್ ಕೊಟ್ಟರು. ಅವ್ರು ನನಗೆ ಗುರುಗಳು ಕೂಡ. ಸೊ ನಿರ್ದೇಶಕರಾಗಿದ್ರು ನನಗೆ.
ಆಮೇಲೆ ಅವರ ತಂದೆ ತಾಯಿ ಇರಬಹುದು, ನಾನು ಅವ್ರನ್ನ ಅಪ್ಪ ಅಮ್ಮ ಅಂತಲೇ ಕರಿತೀನಿ, ಅತ್ತೆ ಮಾವ ಅಂತ ಹೇಳೋಲ್ಲ. ಸೊ ಅವರು ಅಷ್ಟೇ ನನ್ನ ಲೈಫ್ನಲ್ಲಿ ಸ್ವಲ್ಪ ಲೋ ಆಗಿದ್ದಾಗ ಅಯ್ಯೋ ನಾನು ಆ್ಯಕ್ಟ್ ಮಾಡೋಕ್ಕಾಗಲ್ಲ ಅನಿಸುತ್ತೆ ಅಂತೆಲ್ಲ ನಾನು ಮಾತಾಡುವಾಗ ಅವರು ಅಮ್ಮನೇ ಕುಸುಮ ಅಂತ ಅವ್ರ ಹೆಸರು, ಅವರು ನನಗೆ ಧೈರ್ಯ ತುಂಬಿ ಅವರು ಹಾಡ್ತಾರೆ. ಬಟ್ ಅವ್ರಿಗೆ ಒಂದು ವೇದಿಕೆ ಅಂತ ಸಿಗಲಿಲ್ಲ, ಅದನ್ನು ಸಪೋರ್ಟ್ ಮಾಡೋರು ಸಿಗಲಿಲ್ಲ. ಅದೊಂದು ನೋವಿತ್ತು ಅವರಿಗೆ. ಸೊ ಆ ನೋವನ್ನ ನನ್ನ ಹತ್ರ ಹೇಳ್ಕೊಂಡು ನಾನು ನಿನಗೆ ಸಪೋರ್ಟಾಗಿ ನಿಂತ್ಕೊತೀನಿ, ಯಾರು ಏನೇ ಕೇಳಿದ್ರು ನಾನು ನಿನ್ನ ಹಿಂದೆ ಇರ್ತೀನಿ, ನೀನು ಹೋಗು, ಕಂಪ್ಲೀಟ್ ಮನೆ ನಾನು ನಿಭಾಯಿಸ್ತೀನಿ, ನೀನು ಹೋಗು ಅಂತ ನನ್ನನ್ನು ಆ್ಯಕ್ಟ್ ಮಾಡೋಕೆ ಹೊರಗೆ ಕಳಿಸ್ತಾರೆ. ಸೊ ಈ ಥರದ್ದು ಒಂದೆಲ್ಲ ನನ್ನ 14 ವರ್ಷ ನನ್ನ ಮುಂದೆ ಹಾಕಿರೋದಕ್ಕೆ ಇವರೆಲ್ಲ ನನಗೆ ಸಪೋರ್ಟಿವ್ ಆ್ಯಕ್ಚುಲಿ.